ಗಾಳಿಪಟ ಮತ್ತು ಪ್ಯಾರಾಚೂಟ್ನ ಕಥೆಗೆ ಸ್ವಾಗತ. ಒಂದಾನೊಂದು ಊರಿನಲ್ಲಿ ಒಂದು ಗಾಳಿಪಟ ಇತ್ತು. ಅದು ಯಾವಾಗಲೂ ಆಕಾಶದ ಮೇಲೆ ಹಾರಾಡುತ್ತಿತ್ತು. ಕೆಳಗೆ ನಿಂತ ಮಕ್ಕಳಿಗೆ ಸಂತಸ ತರುತ್ತಿತ್ತು. ಆ ಗಾಳಿಪಟ ಒಳ್ಳೆಯದಿತ್ತು. ಆ ಊರಿನ ಜನ ಪ್ರತಿದಿನ ಅದನ್ನು ನೋಡುತ್ತಿದ್ದರು. ಆದ್ರೆ ಒಂದು ಪ್ಯಾರಾಚೂಟ್ ಬಂದು ಹೇಳಿತು, ಏ ಊರಿನ ಜನರೇ ಮತ್ತು ಮಕ್ಕಳೇ, ನೀವೆಲ್ಲ ಗಾಳಿಪಟವನ್ನು ಮರೆತು ನನ್ನನ್ನು ನೋಡಿ, ನಾನು ನಿಮಗೆ ಸಂತಸ ಕೊಡುವೆ ಎಂದಿತ್ತು. ಗಾಳಿಪಟಕ್ಕೆ ಕೋಪ ಬಂದಿತ್ತು. ನಾನು ಈ ಊರಿನ ಜನರ ಪ್ರೀತಿಗೆ ಶರಣಾಗಿದ್ದೇನೆ, ನೀನು ಬಂದು ನನಗೆ ತೊಂದರೆ ಕೊಡಬೇಡ ಅಂದಿತ್ತು. ಅದಕ್ಕೆ ಪ್ಯಾರಾಚೂಟು ಒಪ್ಪಲಿಲ್ಲ. ಇಷ್ಟು ದಿನ ನೀನು ಈ ಊರಿನಲ್ಲಿರುವೆ, ಈಗ ನಾನು ಬಂದಿರುವೆ, ನೀನು ಹೋಗು, ನಿನಗಿಂತ ನಾನೇ ಶ್ರೇಷ್ಠ ಎಂದು ಬೀಗಿತ್ತು. ಗಾಳಿಪಟದ ಆಟ ನಡೆಯಲಿಲ್ಲ. ಮಾತು ಬೆಳೆಯುತ್ತಿರುವಾಗ ಅಲ್ಲಿಗೆ ವಿಮಾನ ಬಂದಿತ್ತು. ಸಮಸ್ಯೆ ಆಲಿಸಿತ್ತು. ಅದು, ನಿಮ್ಮಿಬ್ಬರಲ್ಲಿ ಒಂದು ಸ್ಪರ್ಧೆ ಇಡುವೆ, ಅದರಲ್ಲಿ ಯಾರು ಗೆಲ್ಲುವರೋ ಅವರು ಇರಬಹುದು ಎಂದಿತ್ತು. ಯಾವ ಸ್ಪರ್ಧೆ ಎಂದಿತ್ತು ಗಾಳಿಪಟ. ಎತ್ತರಕ್ಕೆ ಹಾರುವ ಸ್ಪರ್ಧೆ ಎಂದುತ್ತರಿಸಿತ್ತು. ಅದಕ್ಕೆ ಎರಡೂ ಒಪ್ಪಿದವು. ವಿಮಾನ ನಾಳಿನ ಸ್ಪರ್ಧೆಗೆ ತಯಾರಾಗಿ ಎಂದಿತ್ತು. ಗಾಳಿಪಟ ಮನೆಗೆ ಹೋಗಿ ಮಲಗಿತ್ತು. ಆಗ ಪ್ಯಾರಾಚೂಟ್ ಗಾಳಿಪಟದ ಮನೆಗೆ ಹೋಗಿ ಸೂತ್ರವನ್ನು ಸಡಿಲ ಮಾಡಿತ್ತು. ಬೆಳಿಗ್ಗೆ ಆಯಿತು. ಎರಡೂ ಹಾರುವುದಕ್ಕೆ ಸಿದ್ಧವಾದವು. ವಿಮಾನ ತೀರ್ಪುಗಾರನಾಗಿತ್ತು. ವಿಮಾನ ಮತ್ತೊಮ್ಮೆ ನೆನಪಿಸಿತ್ತು, ಯಾರು ಎತ್ತರದಲ್ಲಿರುತ್ತಾರೋ ಅವರು ಗೆದ್ದಂತೆ ಎಂದು ಸ್ಪರ್ಧೆ ಶುರುವಾಯಿತು. ಪ್ಯಾರಾಚೂಟ್ ಹಾರಿಹೋಯಿತು. ಗಾಳಿಪಟದ ಸೂತ್ರ ಸಡಿಲವಾಗಿದ್ದರಿಂದ ಹಾರುತ್ತಾ ಹೋಗಿ ಮರದ ಮೇಲೆ ಬಿದ್ದಿತ್ತು. ಆಗ ಪ್ಯಾರಾಚೂಟ್ ಸೊಕ್ಕಿನಿಂದ, ನಾನೇ ಗೆದ್ದೆ, ನಾ ಗೆದ್ದೆ ಎಂದು ಗೇಲಿ ಮಾಡಿತ್ತು. ಇದ್ದಕ್ಕಿದ್ದಂತೆ ಪಕ್ಷಿಯೊಂದು ಬಂದು ಪ್ಯಾರಾಚೂಟ್ ಮೇಲೆ ಕುಳಿತಿತ್ತು. ಅದು ಕುಕ್ಕಲು ಆರಂಭಿಸಿತ್ತು. ತೂತು ಬಿದ್ದು ಪ್ಯಾರಾಚೂಟ್ ನೆಲಕ್ಕೆ ಕುಸಿದಿತ್ತು. ವಿಮಾನ ಗಾಳಿಪಟ ವಿಜಯಿ ಎಂದು ಘೋಷಿಸಿತ್ತು. ಪ್ಯಾರಾಚೂಟ್, ಗೆದ್ದವ ನಾನು, ಮೇಲೇರಲು ಪ್ರಯತ್ನ ಮಾಡಿರುವೆ ಎಂದು ವಾದಿಸಿತ್ತು. ಯಾರು ಎತ್ತರದಲ್ಲಿರುತ್ತಾರೋ ಅವರು ಗೆದ್ದಂತೆ ಎಂಬುದು ಸ್ಪರ್ಧೆಯ ನಿಯಮ. ನೀನು ಕೆಳಗೆ ಬಿದ್ದಿದ್ದೀಯಾ, ಅದಕ್ಕಾಗಿ ನೀನು ಸೋತಂತೆ, ಮರದ ಮೇಲೆ ಇರುವ ಪಟ ಗೆದ್ದಂತೆ ಎಂದಿತ್ತು. ಪ್ಯಾರಾಚೂಟ್ ನಾಚಿ ನೀರಾಯಿತು. ಮಕ್ಕಳೇ, ನಾವು ಗೆಲ್ಲಬೇಕು, ಆದ್ರೆ ಅನ್ಯಾಯ ಮಾಡಬಾರದು. ಸ್ಪರ್ಧೆಯಲ್ಲಿ ಆರೋಗ್ಯಕರವಾದ ಪೈಪೋಟಿ ನೀಡಬೇಕು. ಸೋಲು ಗೆಲುವು ಸಮಾನವೆಂದು ಭಾಗವಹಿಸಿದ್ದಕ್ಕಾಗಿ ಖುಷಿಪಡಬೇಕು. ಆಗ ಯಾವ ನೋವು ಆಗುವುದಿಲ್ಲ, ಹೌದಲ್ವೇ?